ಅಶ್ವಮೇಧ ಅಂದ್ರೆ ಏನು? ರಾಜ್ಯ ಸರ್ಕಾರ 100 ಬಸ್ಗಳಿಗೆ ಈ ಹೆಸರನ್ನ ಯಾಕೆ ಇಡ್ತು? ಸದ್ಯ ಇಡೀ ರಾಜ್ಯಾದ್ಯಂತ ಈ ಹೆಸರು ಭಾರಿ ವಿರೋಧಕ್ಕೆ ಕಾರಣವಾಗಿದೆ. ನೂತನ ವಿನ್ಯಾಸದ ಬಸ್ಗಳಿಗೆ ಅಶ್ವಮೇಧ ಎಂದು ಹೆಸರಿಟ್ಟಿದ್ದಕ್ಕೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಯಾವ ಮೂರ್ಖ ಕೆಎಸ್ಆರ್ಟಿಸಿಯ ನೂತನ ಸೇವೆಗೆ ಅಶ್ವಮೇಧ ಅಂತ ಹೆಸರಿಟ್ಟಿದ್ದು? ಈ ರೀತಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಶ್ವಮೇಧ ಅಂದರೆ ಸರಳ ಕನ್ನಡದಲ್ಲಿ ಕುದುರೆ ಬಲಿ ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಪ್ರಯಾಣದ ಕೊನೆಯಲ್ಲಿ ಬಲಿಯಾಗುವುದು ಬಸ್ಸೋ ಅಥವಾ ಪ್ರಯಾಣಿಕರು ಎಂದು ಪ್ರಶ್ನಿಸಿರುವವರು ಎಂತಹ ಅಸೂಕ್ಷ್ಮ ಹೆಸರು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕನ್ನಡ ಅಥವಾ ಸಂಸ್ಕೃತ ಗೊತ್ತಿಲ್ಲದ ಯಾರೋ ಮೂರ್ಖ ಶಿಖಾಮಣಿ ಈ ಹೆಸರನ್ನ ಪ್ರಸ್ತಾಪಿಸಿ ಇನ್ಯಾವುದೋ ಮೂರ್ಖ ಶಿಖಾಮಣಿ ಒಪ್ಪಿಗೆ ಕೊಟ್ಟಿರಬೇಕು. ಸರ್ಕಾರದಲ್ಲಿ ಇನ್ನೆಂತಹ ಅಜ್ಞಾನ ಮತ್ತು ಅವಿವೇಕಿಗಳು ಇದ್ದಾರೋ? ಈ ರೀತಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು